ಕರ್ನಾಟಕದ ರಾಜ್ಯ ರಾಜಕಾರಣದ ಚಿತ್ರಣ ಬದಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವತ್ತ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಲಿಕ್ಕೆ ರಾಜಭವನಕ್ಕೆ ತೆರಳಿರುವಂಥದ್ದು. ಇನ್ನು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಮತ್ತು ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂತಹ ರಾಜಗುರು ದ್ವಾರಕನಾಥ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಅವರು ಏನೇ ಮಾಡಬೇಕಾದ್ರು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಇವ್ರ ಹತ್ರನೇ ಕೇಳ್ತಾರೆ, ಮಾತನಾಡ್ತಾರೆ, ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಸ್ವತಃ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನಮಗೆ ಸಿಕ್ಕಿರುವಂಥವ್ರ ಜೊತೆ ಮಾತನಾಡ್ತೀನಿ. ಗುರೂಜಿ, ಡಿ ಕೆ ಶಿವಕುಮಾರ್ ಅವರು ಈಗ ಆಗುವತ್ತ ಹೆಜ್ಜೆ ಆಗ್ತಾ ಇರುವಂಥದ್ದು, ಅವರ ಭವಿಷ್ಯವನ್ನು ಕಳೆದ ಸಾಕಷ್ಟು ಸಮಯಗಳ ಹಿಂದೆ ನೀವು ಹೇಳಿದ್ರಿ, ಏನು ಹೇಳ್ತೀರಾ? ಸುಮಾರು 35 ವರ್ಷಗಳಿಂದನೂ ಆಗ ಚಿಕ್ಕ ಹುಡುಗ, ತುಂಬ ಮಗ, ಆವತ್ತೇ ಹೇಳಿದ್ದೇನೆ. ಆಗ ಬಂಗಾರಪ್ಪನವ್ರ ಕ್ಯಾಬಿನೆಟಲ್ಲಿ ಅವರು ಜೈಲು ಮಂತ್ರಿ ಆಗಿದ್ದರು. ಆಗಲೇ ಹೇಳಿದ್ದೀನಿ, ಒಂದು ಮುಖ್ಯಮಂತ್ರಿ ಆಗೇ ಆಗ್ತೀಯಾ, ಸಂದೇಹ ಬೇಡ ಅಂತೇಳಿ. ಅದು ಇವತ್ತು ದೇವರದ ಸತ್ಯವಾಗಿದೆ ಅಂತ ಹೇಳಬಲ್ಲೆ. ಈಗ ಮುಂದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇರುವಂಥದ್ದು, ಆ ಸಂದರ್ಭದಲ್ಲಿ ಸಹಜವಾಗಿ ನಿಮ್ಮ ಹತ್ರನೇ ಅವರು ದಿನಾಂಕ ಸಮಯ ಎಲ್ಲ ಕೇಳ್ತಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಏನು ಹೇಳಿದರು? ನಾನು ಇನ್ನೂ ನನ್ನ ಸಂಪರ್ಕದಲ್ಲಿದ್ದಾರೆ. ನಾನು ಇನ್ನೂ ಅವ್ರು ಸಿಕ್ಕಿಲ್ಲ. ನಾನು ಶೃಂಗೇರಿ ಪ್ರಾರ್ಥನೆಗೆ ಹೋಗಿದ್ದೆ. ಯಾಕೋ ನಿಧಾನ ಆಗ್ತಾಯಿತ್ತಲ್ಲ ಅಂಥೇಳಿ ಅವನವ್ರು ಪ್ರಾರ್ಥನೆ ಮಾಡಬರೋಣ, ನಮ್ಮ ಹುಡುಗ ಆಗಬೇಕು ಅಂಥೇಳಿ ಪ್ರಾರ್ಥನೆಗೋಸ್ಕರ ಹೋಗಿದ್ದೆ. ಅಲ್ಲಿ ನಾನು ಪ್ರಾರ್ಥನೆ ಆದ ಕೂಡಲೇ ಅವರೇ ಫೋನ್ ಬಂತು, ಆಗಿದೆ ಅಂಥೇಳಿ. ಇನ್ನು ಮುಂದೆ ನಾನು ಬೆಂಗಳೂರು ಮುಟ್ಟಿ ಅವರು ಏರ್ಪೋರ್ಟಿಗೆ ಬರ್ತಾರೆ, ಅಲ್ಲಿ ನೋಡಿ ಕೂತು ಮಾತಾಡಿ ಮುಹೂರ್ತನ ಇಡಬೇಕು. ನಿಮ್ಮ ಅಂದಾಜೊಂದು ಏನು, ಯಾವಾಗ ಅನ್ನುವಂಥದ್ದು ಏನಾದರೂ ಇದೆಯಾ? ಅಂದರೆ ನನ್ನ ಅಂದಾಜಲ್ಲಿ ಸೋಮವಾರದೊಳಗೆ ಖಂಡಿತವಾಗಲೂ ಅದು ಪರಗ್ರಹ ಮಾಡ್ತಾರೆ ಖಂಡಿತವಾಗ್ಲೂ ಮಾಡ್ತಾರೆ. ನೀವು ಕಳೆದ ಬಾರಿ ನಾನು ನಮ್ಮ ಸುವರ್ಣ ನ್ಯೂಸಲ್ಲೇ ಮಾತನಾಡೋದನ್ನು ನೋಡಿದ್ದು 6-7 ತಿಂಗಳ ಹಿಂದೆ. ಅವ್ರದ್ದು ವೃಷಭ ರಾಶಿ ಏನೋ ಬರುತ್ತೆ, ಅವರ ಭವಿಷ್ಯದಲ್ಲಿ ಅವರ ಸುತ್ತಮುತ್ತ ಇರುವಂಥವರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ನೀವು ಮಾಡಿದ್ದೀರಿ. ಅಂದರೆ ಮುಖ್ಯಮಂತ್ರಿ ಆಗೋ ಭವಿಷ್ಯ ಇದೆ, ಆದರೆ ಬೇಗ ಆಗಬೇಕಾದ್ರೆ, ಇನ್ನೂ ಬೇಗ ಆಗಬೇಕಾಗಿತ್ತು. ನ್ಯಾಯವಾಗಿ ಹೋದ ವರ್ಷ ಆಗಬೇಕಾಗಿತ್ತು. 11ನೇ ಮನೆಯಲ್ಲಿ ಶನಿ ಇದ್ದ, ಮಿಥುನ ರಾಶಿಯಲ್ಲಿ 2ನೇ ಮನೆ ಗುರು ಇದ್ದರು. ಆಗಲೇ 1 ವರ್ಷ ಆಗಬೇಕಾಯ್ತು. ಆಗಿ ನಿಧಾನ ಆಗಿದೆ, ಕಾರಣ ಗೊತ್ತಿಲ್ಲ, ದೇವರೊಬ್ಬನಿಗೆ ಗೊತ್ತು. ಹೀಗಾಗಿ ಅವರು ಸಂತೋಷ ಇದೆ. ಆರು ಇವತ್ತಲ್ಲಿ ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದಾರೆ. ಬರೀ ಮುಖ್ಯಮಂತ್ರಿ ಜವಾಬ್ದಾರಿ ಒಂದೇ ಇಲ್ಲ, ಪಕ್ಷವನ್ನು ನಡೆಸಿ ಪಕ್ಷವನ್ನು ಚುನಾವಣೆ ಗೆಲ್ಲಿಸ್ತಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅದನ್ನು ದೇವರು ನಿಭಾಯಿಸೋಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಸರ್ಕಾರ ನಡೆಸಬೇಕಾದಂಥ ಒಬ್ಬ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಭವಿಷ್ಯ ಹೇಗಿದೆ ನಿಮ್ಮ ಪ್ರಕಾರ? ಯಾರೂ ಅನುಮಾನ ಮಾಡೋದೇ ಬೇಡ. ಅವನು, ನಾನು ಇವತ್ತಿನ ನೋಡ್ತಿಲ್ಲ, ಅವನ 30 ವರ್ಷದಿಂದ ನನ್ನ ಕಂಡಿದ್ದೀನಿ. ನಮ್ಮ ಮನೆಗೆ ಒಬ್ಬ ಮಗ ಇದ್ದಂಗೆ ಅಷ್ಟೇ ಅವರು. ನನಗೇನು ಶಿವಕುಮಾರ್ ಇದ್ದಾರೆ ಅಂಥೇಳಿ ನಾನು ಅವ್ರನ್ನ ದುರುಪಯೋಗ ಮಾಡೋದಾಗಲಿ ಎಲ್ಲೂ ಯಾವತ್ತೂ ನಾನು ಮಾಡಿಲ್ಲ. ನಾನು ಅವ್ರನ್ನ ಇಷ್ಟು ಮಾತ್ರ ಹೇಳಬಲ್ಲೆ, ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ತಾನೆ, ಒಳ್ಳೆ ಮುಖ್ಯಮಂತ್ರಿ ಆಗ್ತಾನೆ, ಇತಿಹಾಸದಲ್ಲಿ ಅವನು ಸೇರ್ಕೋತಾನೆ ಅಂತ ಒಳ್ಳೆ ಕೆಲಸ ಮಾಡಿ. ಬೆಂಗಳೂರು ಮೂಲಸೌಕರ್ಯ ಏನಿದೆ, ನೀರೊಂದು ಟ್ರಾಫಿಕ್ ಒಂದು ತುಂಬ ಕೆಟ್ಟಿದೆ, ಜನಗಳು ಬೇಸರದಲ್ಲಿದ್ದಾರೆ. ಅದನ್ನು ಆದ್ಯತೆ ಮೇಲೆ ಪ್ರಮಾಣ ಸ್ವೀಕಾರ ಮಾಡಿದ ಕೂಡಲೇ ಆ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಜೊತೆಗೆ ಈ ಟ್ರಾಫಿಕ್ ಸಮಸ್ಯೆ ಏನಿದೆ ಅದನ್ನು ದಾರಿ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆಮೇಲೆ ಮೇಲಾಗಿ ಅವನು ಬುದ್ಧಿವಂತ, ಅವನ ವಿಚಾರ ಯಾರಿಗೂ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವನು ಏನಪ್ಪ ಅಂದರೆ ಕೆಲವೊಮ್ಮೆ ಅವನಿಗೆ ಉದ್ವೇಗ ಇರುತ್ತೆ, ಅದೊಂದು ಬಿಟ್ಬಿಟ್ರೆ ಎಲ್ಲ ಕೆಲಸ ಮಾಡ್ತಕ್ಕಂಥವನು, ಗುರಿ ಮುಟ್ತಕ್ಕಂಥವನು. ಅವನಿಗೆ ನಮ್ಮ ರಾಜ್ಯದ ಒಂದು ದೊಡ್ಡ ಚಿತ್ರಣವನ್ನು ಕಣ್ಣು ಮುಂದೆ ಇದೆ ಅವನಿಗೆ. ಅಂದರೆ ನೀವೇನು ಹೇಳ್ತೀರಾ, ಇನ್ಸೈಟ್ ಅಂತ ಹೇಳ್ತಿರೋ ಅಥವಾ ಲಾಂಗ್ ವಿಷನ್ ಅಂತ ಹೇಳ್ತಿರೋ, ಅಂಥ ವಿಷನ್ ಇರ್ತಕ್ಕಂಥವನು. ಖಂಡಿತವಾಗಲೂ ಈ ಕನ್ನಡ ನಾಡು ಕರ್ನಾಟಕಕ್ಕೆ ಅವನ ಕಾಲದಲ್ಲಿ ತುಂಬ ಸವಲತ್ತು ಸಂಪತ್ತೆಲ್ಲ ಸಿಕ್ಕಿ ಅನುಕೂಲ ಆಗುತ್ತೆ. ಕಾಲಕ್ಕೆ ಮಳೆ ಕೂಡ ಬರುತ್ತೆ ಅಂತ ಧಾರಾಳವಾಗಿ ಹೇಳಬಲ್ಲಿದೆ. ಒಬ್ಬರು ಇಳಿದು ಇನ್ನೊಬ್ಬರು ಆ ಪಟ್ಟಕ್ಕೆ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದು ಪಕ್ಷದ ಒಳಭಾಗದಲ್ಲಿ ಅಸಮಾಧಾನ, ಆಕ್ರೋಶಗಳಿರುತ್ತೆ. ಅಂಥವುಗಳನ್ನು ಡಿ ಕೆ ಶಿವಕುಮಾರ್ ಅವರು ಫೇಸ್ ಮಾಡಬೇಕು ಬರ್ಬೋದು ಅಂತ. ಅವನು ತುಂಬ ಜಾಣ, ಅವನು ಯಾರನ್ನೂ ಮಾತಾಡಿಸ್ತಾನೆ, ಸಹನೆ ಇದೆ, ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಒಳ್ಳೆ ಬುದ್ಧಿ ಇರೋದ್ರಿಂದ ಎಲ್ಲೂ ಸಂಭಾಳಿಸಿ ತೊಗೊಂಡು ಹೋಗ್ತಾನೆ. ಅವನು ಯಾರನ್ನು ಅವ್ರ ಕಡೆಯವ್ರು ಇವ್ರ ಕಡೆ ಒಂಥರ ಬ್ರ್ಯಾಂಡಿಂಗ್ ಮಾಡಲ್ಲ. ಅವನು ಬ್ರ್ಯಾಂಡಿಂಗ್ ಮನುಷ್ಯನೇ ಇಲ್ಲ, ಅವನದೇ ಒಂದು ಬ್ರ್ಯಾಂಡ್, ಶಿವಕುಮಾರ್ ಬ್ರ್ಯಾಂಡ್ ಅಂತಾನೆ ಅವನ ಹೆಸರು. ಅವನು ಖಂಡಿತವಾಗಿ ಈ ಸಮಯದಲ್ಲಿ ಇಂಥ ಪರಿಸ್ಥಿತಿ ನಿಭಾಯಿಸಿ, ಜೊತೆಗೆ ಯಾರ ಸಿದ್ದರಾಮಯ್ಯವರ ಸಹಪಾಠಿಗಳೆಲ್ಲ ಇದ್ದರು ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಒಳ್ಳೆ ಸರ್ಕಾರ ಕೊಡ್ತೆ ಅಂತ ಖಂಡಿತವಾಗಿ ನಾನು ಹೇಳಬಲ್ಲೆ. ನಾನು ಡಿ ಕೆ ಶಿವಕುಮಾರ್ ಅವರ ಭವಿಷ್ಯದಲ್ಲಿ ಅವರು ಪಟ್ಟಕ್ಕೆ ಇರ್ತಾರೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಭವಿಷ್ಯದಲ್ಲಿ ಅವರು ಕೆಳಗೆ ಇಳಿತಾರೆ ಅನ್ನುವಂಥದ್ದು ಏನಾದರೂ ಇತ್ತ? ಅಂದರೆ ನಾವು ಕಳೆದ ಬಾರಿ ಮಾತನಾಡಿದಾಗ ಅವ್ರದ್ದು ವೃಶ್ಚಿಕ ರಾಶಿಯನ್ನು ಬರುತ್ತೆ ಅನ್ನುವಂಥದ್ದು ಒಂದು ಜಾತಕದ ಇದರಲ್ಲಿ ನೀವು ಮಾತನಾಡ್ತೀವಿ. ಆಗಲೇ ಹೇಳಿದ್ದೇನೆ ನಿಮಗೆ. ಈಗ ಅತ್ಯಂತ ಒಳ್ಳೆಯ ಸಮಯ ಯಾರಿಗೆ, ನಮ್ಮ ಶಿವಕುಮಾರ್ಗೆ. ಅದು ಏನಪ್ಪ ಅಂತಂದರೆ, ಈಗ ಶನಿ ಏಕಾದಶದಲ್ಲಿದ್ದಾನೆ, ಗುರು ಮಿಥುನದಲ್ಲಿದ್ದಾನೆ. ಗುರು ಕಟಕರಾಶಿಗೆ ಗುರು ಬಂದರೂ ಕೂಡ ಅತ್ಯಂತ ಒಳ್ಳೆಯ ಸಮಯ, ಅವನಿಗೆ ಒಳ್ಳೆಯ ಸಮಯ ಆರಂಭ ಆಗಿದೆ. ಆದರೆ ಇಷ್ಟು ಕಾಲ ನಮ್ಮ ಸಿದ್ದರಾಮಯ್ಯವರು ಈಗ ಇದ್ದಿದ್ದು ವೃಶ್ಚಿಕದಲ್ಲೇ, ಇನ್ನೂ ಗುರು ಬಲವೂ ಇಲ್ಲ, ಅದಕ್ಕೆ ಶನಿ ಬಲವೂ ಇಲ್ಲ, ಪಂಚಬಲ ಶನಿ ಇದ್ದಾನೆ. ಅದು ಆ ಕಾಲ ಯಾರನ್ನೂ ಕೇಳಿ ಬರಲ್ಲ.
ಯಾವುದು ಆರಂಭ ಆಗುತ್ತೆ ಅಂತ್ಯ ಒಳ್ಳೆಗೊಳ್ಳುತ್ತದೆ. ಆರಂಭ ಅಂತ ಪರಮಾತ್ಮನ ಕೈಲಿದೆ. ಅಷ್ಟೇ ಬಹುತೇಕ ಅವರ ರಾಜಯೋಗ ಈ ರಾಜ್ಯಕ್ಕೆ ಅವರ ಸೇವೆ ಇಲ್ಲಿ ಮುಗಿದಿರಬಹುದು ಅಂತ ನನಗೆ ಅನಿಸುತ್ತೆ. ಅವರು ದೆಹಲಿಗೆ ಹೋಗ್ತಾರೆ ಅಂತಾನೆ ನೀವು ಶೃಂಗೇರಿಗೆ ಹೋಗಿದ್ದ? ಯಾರಿಗೆ? ಇಲ್ಲ, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತಾನೆ ಪ್ರಾರ್ಥನೆ ಮಾಡಕ್ಕೆ ನೀವು ಶೃಂಗೇರಿಗೆ ಹೋಗಿ? ಇಲ್ಲ, ನನ್ನ ಪ್ರಾರ್ಥನೆ ಇರಲೇಬೇಕು. ಯಾಕೆಂದರೆ ನನಗೆ ಯಾವುದೂ ಒಂದು ದೊಡ್ಡ ಪ್ರಚಾರ ಬೇಕಿಲ್ಲ. ನಾನು ಯಾರಿಗೇನು ಹೇಳಿದ್ರೆ ಆಗಬೇಕು ಅನ್ನೋದರಲ್ಲಿ ಅವರನ್ನು ನಾನು ಕಾಪಾಡೋದು ನನ್ನ ಧರ್ಮ. ನನ್ನ ನಂಬಿ ಬಂದ ಮೇಲೆ ಅವ್ನು ನೋಡ್ಬೇಕಾದ ನನ್ನ ಧರ್ಮ. ಪ್ರಾರ್ಥನೆಗೋಸ್ಕರ ಅಲ್ಲಿಗೆ ನಾನು ಶೃಂಗೇರಿಗೆ ಹೋಗಿ ಬರ್ತಾ ಇದ್ದೀನಿ. ಮತ್ತೇನಾದರೂ ಸುತ್ತಮುತ್ತ ಇರುವಂಥದ್ರಲ್ಲಿ ಬದಲಾವಣೆಗಳಾಗಬೇಕಾ? ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತ ಇರುವಂಥದ್ದು ಅಥವಾ ಸಚಿವ ಸಂಪುಟ ಇರ್ಬೋದು ಅಥವಾ ಬೇರೆ ಏನಾದರಲ್ಲಿ ಚೇಂಜಸ್ ಆಗಬೇಕು? ನೋಡಿ, ಎಲ್ಲಕ್ಕಿಂತ ಈಗ ನಿಮಗೆ ಅಡ್ಮಿನಿಸ್ಟ್ರೇಷನ್ ಬಹಳ ಮುಖ್ಯ. ಆಡಳಿತ ನಡೆಸೋದು ಮುಖ್ಯ. ಆಡಳಿತ ನಡೆಸಲು ಯಶಸ್ವಿ ಆಗ್ತಾನೆ ಅವನು. ಯಾಕೆಂದರೆ ಗ್ರಹಗಳ ವಿದ್ಯಮಾನಗಳು ಚೆನ್ನಾಗಿದೆ. ಅದರ ಮೇಲಾಗಿ ಅವನಿಗೆ ಆರ್ಟ್ ಗೊತ್ತಿದೆ ಹೇಗೆ ತೊಗೊಂಡೋಗ್ಬೇಕು ಅಂತ. ಖಂಡಿತವಾಗೂ ಕೂಡ ಒಳ್ಳೆ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ತಾನೆ ಅಂತ ಧಾರಾಕಾರವಾಗಿ ಹೇಳಬಲ್ಲೆ. ಫೈನಲ್ ಆಗಿ ಸರ್, ಮುಂದಿನ ಚುನಾವಣೆಯಲ್ಲಿ ಅಂದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರು ಲೀಡರ್ಶಿಪ್ಪಲ್ಲಿ ಹೋಗ್ತಾರೆ, ಏನಾಗಬಹುದು? ಏನಾಗಿ ನನ್ನ ಪ್ರಕಾರವಾಗಿ ಬಹುತೇಕ ಅವನನ್ನು ಯಾರು ಅಲ್ಲಾಡಿಸ್ಬೇಕಾದ್ರೂ ಇನ್ನು 8 ವರ್ಷ ಆದಮೇಲೆ ಇಲ್ಲಿಂದ ಅಷ್ಟೇ. ಅಲ್ಲಿವರೆಗೂ ಅವನು ಕೂತಿರ್ತಾನೆ, ಚುನಾವಣೆ ಗೆದ್ದು ಬರ್ತಾನೆ, ಯಾವ ಅನುಮಾನ ಇಲ್ಲ. ಯಾರು ಅದನ್ನು ಆಸೆ ಇಟ್ಕೊಳ್ಳೋದೇ ಬೇಡ. ಅವನು ಚತುರ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ದ್ವಾರಕನಾಥ್ ಗುರೂಜಿಯವರ ಮತ್ತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.